ಮೇಲೆ 13ನೇ ಪ್ರೋಗ್ರಾಮ್ ಸರಿ ನೆನಪಿದೆಯಾ ಹೆಂಗೋ ಗೊತ್ತಿಲ್ಲ. ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಕೂಡ ನಾನು ಅವ್ರನ್ನ ಸರ್ ಇದು 3ನೇ ಪ್ರೋಗ್ರಾಮು, ಇದು 4ನೇ ಪ್ರೋಗ್ರಾಮು, ಇವತ್ತಿಗೆ 13ನೇ ಪ್ರೋಗ್ರಾಮು ಅವರು ನಾವು ಜೊತೆಯಲ್ಲಿ ಇದ್ದೀವಿ ಅಂದರೆ ದಯವಿಟ್ಟು ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲರಿಗೂ ಕೂಡ ಕನ್ನಡ ಭಾಷೆ ನುಡಿ ಬಗ್ಗೆ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನು ಅವರು ಅಷ್ಟು ಸರಾಗವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಭಾಷೆಯನ್ನು ನಾವು ಮಾತಾಡೋದಕ್ಕೆ ಹಿಂಜರಿತಾ ಇದ್ದೀವಿ. ಅಂತಹ ಇದರಲ್ಲಿ ಹೊರ ರಾಜ್ಯದಿಂದ ಬಂದು ನಮ್ಮ ಭಾಷೆಯನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ತಾ ಇದ್ದಾರೆ ಅಂತ ನಮ್ಮಂಥ ಪುಣ್ಯಶಾಲಿಗಳು ಯಾರೂ ಇಲ್ಲ. ಹಾಗೆ ನಮ್ಮ ಈ ಒಂದು ಮಹಿಳಾ ಸಮಾಜ ಕಾರ್ಯಕರ್ತೆಯಾದಂಥ ಎಲ್ಲ ತಂಡದವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಖಂಡಿತವಾಗೂ ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊತಾ ಇದ್ದೀನಿ, ಅವರ ಜೊತೆಗೆ ನೀವು ಬೆಂಬಲವಾಗಿ ನಿಂತಿರಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾವು ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ತೆ ಸರ್. ನಾವು ಈಗ ಎಲ್ಲ ಹೆಣ್ಮಕ್ಳು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರೋದು. ನಾನು ಮಹಿಳಾ ಸಮಾಜ ಕಾರ್ಯಕರ್ತೆ. ಸೊ ನಿಮ್ಮ ಹತ್ರ ಬಂದು ಕೇಳ್ಕೊಂಡ ಮಾಡಿರೋ ನಮ್ಗೆ ಹೇಳ್ಕೊಳಕ್ಕೆ ಆಗಲ್ಲ. ಅಷ್ಟು ಖುಷಿ ಚಪ್ಪಾಳೆಯೊಂದಿಗೆ ಸಾರ್ನ ಸ್ವಾಗತಿಸಿ ಹೆಣ್ಮಕ್ಳು ದೊಡ್ಡವರು ಖುಷಿ ಪಡ್ಬೇಕು ಅಂದ್ರೆ ನಮ್ಗೆಲ್ಲಾ ರೀತಿಯಲ್ಲಿ ಯಾವಾಗ್ಲೂ ಹೋಗಿ ಅವ್ರನ್ನ ಕೇಳ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಅದಕ್ಕೆ ನಾವು ಖುಷಿ ಪಡೋಣ, ಸಂತೋಷ ಪಡೋಣ, ಅವ್ರಿಗೊಂದು ದೊಡ್ಡ ಮಟ್ಟದಲ್ಲಿ ನಾವು ಸನ್ಮಾನ ಮಾಡೋಣ ಎಲ್ಲರೂ ಸೇರಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. भारत माता की वंदे असतो मां सद्गमय तमसो मां ज्योतिर्मय ताई भुवनेश्वರಿಗೆ ನನ್ನ ಭಕ್ತಿಪೂರ್ಣ ಶತಮಾನಗಳಿಗೆ ನಾ ಅಳಿದರು ನೀ ಅಳಿದರು ಕೊನೆಗೊಬ್ಬ ಕನ್ನಡಿಗನು ಉಳಿದರು. ಕನ್ನಡಮಯವಾಗುವುದು ಕನ್ನಡ ನಾಡೆಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ, ಈ ತಾಯಿಯ ಋಣ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು. ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಸಾಂಸ್ಕೃತಿಕ ಕಾರ್ಯಕ್ರಮ ಬರೀ ಮನೋರಂಜನೆ ಉದ್ದೇಶವಲ್ಲ, ಮನೋರಂಜನೆ ಜೊತೆಗೆ ಪ್ರೇಕ್ಷಕ ಒಳ್ಳೆ ಸಂಸ್ಕೃತಿ ಹಾಗೂ ವ್ಯಕ್ತಿತ್ವ ವಿಕಾಸದ ಬೆಳವಣಿಗೆಗೆ ದಾರಿಯಾಗಬೇಕು. ಎವಿ ವಿನೂತಾ ಡ್ಯಾನ್ಸ್ ಅಕಾಡೆಮಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ನೃತ್ಯ, ಸಂಗೀತ, ಪ್ರೀತಿ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರದ ವಿಶಿಷ್ಟವಾದ ಸಂಗಮ ನಿಮ್ಗೆಲ್ಲರೂ ನನಗೆ ಅನ್ನಿಸ್ತಾ ಇದೆ. ಇದು ನಮ್ಮೆಲ್ಲರೂ ಸರ್ವಧರ್ಮ ಸಂಘ. ಭಾರತ ಒಂದು ಮಹಾನ್ ದೇಶ. ಇಲ್ಲಿ ಮಹಿಳೆಯರಿಗೆ ಗೌರವ ಇದೆ, ಪ್ರಾಮುಖ್ಯತೆ ಇದೆ. ಇಲ್ಲಿನ ಜನರು ಮಹಿಳೆಯನ್ನು ಆದರಿಸುತ್ತಾರೆ. ಇಲ್ಲಿನ ಜನರು ಮಹಿಳೆಯಲ್ಲಿ ದೇವಿ, ತಾಯಿ, ಪತ್ನಿ, ಸಹೋದರಿಯ ಪವಿತ್ರ ರೂಪದಲ್ಲಿ ಕಾಣುತ್ತಾರೆ. ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ, ನನ್ನ ಹೃದಯದ ಮಾತುಗಳು. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ, ನೀವು ನನ್ನ ಮಾತುಗಳನ್ನು ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ. ಆವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು. ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಾರಿ ಹಿ ಲಕ್ಷ್ಮಿ ಹೇ, ನಾರಿ ಹಿ ಸರಸ್ವತಿ ಹೇ, ನಾರಿ ಹಿ ದುರ್ಗಾ ಹೇ. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ. ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು. ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ವಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ಆಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಗೋವಿಂದ ಹಾಲಿಗೆ ಭೇದವಿಲ್ಲ, ರಾಯಣ ಶಿವಾಜಿ ಬೇರೆ ಅಲ್ಲ. ಕನ್ನಡಿಗರ ಸ್ವಾಭಿಮಾನಕ್ಕೆ ಗಡಿ ಇಲ್ಲ, ಕನ್ನಡಿಗರ ದೇಶಾಭಿಮಾನಕ್ಕೆ ಮಿತಿ ಇಲ್ಲ. ಆಜಾದಿ ಕಾ ಅಮೃತ ಮಹೋತ್ಸವನ ಅರ್ಥವಾಗಿ ಮಾಡಬೇಕಾದ್ರೆ ಈ ದಿನ ನಾವು ಜಾತಿ ಭೇದ ಎಲ್ಲ ಮರೆತು ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು. ನಮ್ಮದು ಒಂದೇ ಜಾತಿ, ಮನುಷ್ಯ ಜಾತಿ. ನಮ್ಮದು ಒಂದೇ ಧರ್ಮ, ಮಾನವೀಯತೆ. ನಮ್ಮದು ಒಂದೇ ಭಾಷೆ, ಪ್ರೀತಿಯ ಭಾಷೆ. ನಮ್ಮದು ಒಂದೇ ಪರಿಚಯ, ಭಾರತೀಯ. ನಮ್ಮದು ಒಂದೇ ಧ್ಯೇಯ, ಭಾರತದ ಪ್ರಗತಿ. ಯಾವ ದಿನ ನಾವು ಸಾಧನೆಯನ್ನು ಪ್ರಗತಿ ಮೂಲಕ ಸಾಧಿಸುತ್ತೀವಿ ಈ ಭೂಮಿ ಮೇಲೆ, ಸ್ವರ್ಗದ ಇನ್ನೊಂದು ಹೆಸರೇ ಭಾರತ, ಪ್ರೀತಿಯ ಮತ್ತೊಂದು ಹೆಸರೇ ಭಾರತ. ನನ್ನ ಭಾರತ, ನಿಮ್ಮ ಭಾರತ, ರಾಮನ ಭಾರತ, ಗಾಂಧಿರವರ ಭಾರತ,
ಸ್ವಾಮಿ ವಿವೇಕಾನಂದ ಭಾರತ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಭಾರತ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಭಾರತ, ಸರ್ದಾರ್ ಭಗತ್ ಸಿಂಗ್ ಅವ್ರ ಭಾರತ, ಸುಭಾಷ್ ಚಂದ್ರ ಬೋಸ್ ಅವ್ರ ಭಾರತ, ಸರ್ದಾರ್ ಪಟೇಲ್ ಅವ್ರ ಭಾರತ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವ್ರ ಭಾರತ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಭಾರತ, ಅಬ್ದುಲ್ ಕಲಾಂ ಅವ್ರ ಭಾರತ, ಅಭಿನಂದನ್ ವರ್ಧಮಾನ್ ಅವ್ರ ಭಾರತ, ನರೇಂದ್ರ ದಾಮೋದರ್ ದಾಸ್ ಮೋದಿ ಅವ್ರ ಭಾರತ, ನಮ್ಮೆಲ್ಲರ ಭಾರತ. ಜೈ ಭಾರತ. ಎಲ್ಲರಿಗೆ ಶುಭವಾಗಿ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ ಮಾತೆ. ಭಾರತ್ ಮಾತಾ ಕಿ ವಂದೇ, ಗೋ ಮಾತಾ ಕಿ, ಕನ್ನಡ ಭುವನೇಶ್ವರಿ ತಾಯಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧನ್ಯವಾದ. ಸೊಗಸಾಗಿತ್ತು ಸರ್, ನಿಮ್ಮ ಮಾತು ಕೇಳಕ್ಕೆ ಒಂದು ನಿಂಬಿತ್ತು. ಇಷ್ಟು ಬೆಳಗ್ಗೆಯಿಂದ ನಡೆದ್ರು ಈಗ ಬಂದಿರೋ ಸಂದರ್ಭದಲ್ಲಿ ನೀವು ಮಾತಾಡಿರೋ ಮಾತಿಗೆ ಎಲ್ಲರೂ ಸೈಲೆಂಟ್ ಆದ್ರು ಸರ್. ಎಲ್ಲ ಭಾಷಾ ಎಲ್ಲಾದ್ರಲ್ಲೂ ಮಾತುಕತೆಯಲ್ಲೇ ಇದ್ರು. ಸೊ ನಿಮ್ಮ ಮಾತು ಕೇಳಿ ಎಲ್ಲ ಸೈಲೆಂಟ್ ಆದ್ರು. ಇನ್ನೆಂತ ಮಾತಾಡಿರ್ಬೋದು ನಮ್ಮ ಸರ್, ಅವ್ರಿಗೋಸ್ಕರ ಒಂದು ಚಪ್ಪಾಳೆ. ನೆಕ್ಸ್ಟ್ ಟೈಮ್ ಮತ್ತೆ ಅವ್ರು ಬರಲಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಕೂತ್ಕೊಳ್ಳಿ ಸರ್. ಸನ್ಮಾನ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸನ್ಮಾನ ಶ್ರೀ ಮುನ್ನೋದ್ ಜೈನ್ ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ರೂವಾರಿಗಳು, ಪ್ರಾಯೋಜಕರು ಕೂಡ ಅವರು ಹೌದು. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಲ್ಲಿ ಯಾರು ಹೋದರೂ ಅವ್ರು ಇಲ್ಲ ಅಂತ ಹೇಳೋದಿಲ್ಲ ಸರ್. ಒಂದು 15 ವರ್ಷದಿಂದ ನಿಮ್ಮ ನಮ್ಮ ಭೇಟಿ, ಯಾರು ಹೋದರೂ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರಿಗೂ ಒಳ್ಳೆ ಮನಸ್ಸಿನಿಂದ, ವಿಶಾಲವಾದ ಹೃದಯದಿಂದ ಎಲ್ಲರಿಗೂ ಒಳ್ಳೇದು ಮಾಡುವಂಥ ವ್ಯಕ್ತಿ. ಅವ್ರಿಗೆ ಒಳ್ಳೇದಾಗಬೇಕು, ಮುಂದೆ ಇಂಥ ಸಾವಿರಾರು ಕಾರ್ಯಕ್ರಮಗಳಿಗೆ ಅವರ ಪ್ರೋತ್ಸಾಹ ಇರಬೇಕು ಅಂತ ಕೂಡ ನಾವು ಹೇಳ್ತೀವಿ. ಮೊದಲಿಗೆ ಅವರಿಗೆ ಶಾಲನ್ನು ಹೊರಿಸಿ ಸನ್ಮಾನ ಮಾಡ್ತಾ ಇದ್ವಿ.